ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ನೀವು ಒಮ್ಮೆ ಫೇಲ್ ಆಗಲೇಬೇಕು. ಏಕಾಗ್ರತೆ. ನಾವೆಲ್ಲ ವಿಶ್ವಾಮಿತ್ರ ಮೇನಕೆಯರ ಕಥೆಯನ್ನು ಕೇಳಿದ್ದೇವೆ. ವಿಶ್ವಾಮಿತ್ರ ಏಕಾಗ್ರತೆಯಿಂದ ಘೋರ ತಪಸ್ಸನ್ನು ಮಾಡುತ್ತಿದ್ದರು. ತಪಸ್ಸು ಫಲಪ್ರದವಾದರೆ ವಿಶ್ವಾಮಿತ್ರ ತನಗಿಂತ ಹೆಚ್ಚು ಬಲಶಾಲಿಯಾಗುವನೆಂದು ಹೆದರಿದ ಇಂದ್ರ ಮೇನಕಾ ಎನ್ನುವ ಅಪ್ಸರೆಯನ್ನು ಭೂಲೋಕಕ್ಕೆ ಕಳುಹಿಸಿ ಮುನಿಯ ತಪಸ್ಸಿಗೆ ಭಂಗ ತರುವಂತೆ ಆದೇಶಿಸುತ್ತಾನೆ. ಮೇನಕೆ ವಿಶ್ವಾಮಿತ್ರನ ಮುಂದೆ ನಾಟ್ಯವಾಡಿ ಅವರ ತಪಸ್ಸನ್ನು ಕೆಡಿಸುತ್ತಾಳೆ. ಅಲ್ಲಿಯವರೆಗೆ ವಿಶ್ವಾಮಿತ್ರರು ಮಾಡಿದ್ದ ಪ್ರಯತ್ನಗಳೆಲ್ಲ ಹಾಳಾಗುತ್ತವೆ. ಇಂದ್ರ ಖುಷಿಯಿಂದ ಬೀಗುತ್ತಾನೆ. ನಮ್ಮ ಜೀವನದಲ್ಲಿಯೂ ಹೀಗೆಯೇ ನಮ್ಮ ಏಕಾಗ್ರತೆಗೆ ಹಲವಾರು ತೊಂದರೆಗಳು ಬರುತ್ತವೆ. ಈ ತೊಂದರೆಗಳಿಂದ ನಾವು ಏನನ್ನು ಸಾಧಿಸಬೇಕೆಂದುಕೊಂಡಿರುತ್ತೇವೆಯೋ ಅವನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆ ತೊಂದರೆಗಳು ಮೇನಕೆಯಂತಹ ಸ್ತ್ರೀಯ ರೂಪದಲ್ಲಿಯೂ ಬರಬಹುದು ಅಥವಾ ಬೇರೆ ರೂಪಗಳಲ್ಲಿ ಬರಬಹುದು. ನನ್ನ ಜೀವನದಲ್ಲಿಯೇ ಆದ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡಬಯಸುತ್ತೇನೆ. ನಾನು ಆಗ 2ನೇ ವರ್ಷದ BSc ತರಗತಿಯಲ್ಲಿ ಓದುತ್ತಿದ್ದೆ. ಗಣಿತ ಮತ್ತು ಭೌತಶಾಸ್ತ್ರ ನನಗೆ ಕಷ್ಟದ ವಿಷಯಗಳಾದ್ದರಿಂದ ನಾನು ನನ್ನ ಸ್ನೇಹಿತನ ಜೊತೆ ಕಂಬೈನ್ ಸ್ಟಡಿ ಮಾಡುತ್ತಾ ಇದ್ದೆ. ಪರೀಕ್ಷೆಗೆ 1 ತಿಂಗಳು ಮಾತ್ರ ಬಾಕಿ ಇತ್ತು. ನಾವಿಬ್ಬರೂ ಅವನ ಮನೆಯಲ್ಲಿ ರಾತ್ರಿ ಪೂರ್ತಿ ಅಭ್ಯಾಸ ಮಾಡುತ್ತಿದ್ದೆವು. ಅವನ ಮನೆಯ ಮುಂದಿನ ಮನೆಯಲ್ಲಿ ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ಓದುತ್ತಿದ್ದ ಒಬ್ಬ ಸುಂದರ ಯುವತಿ ವಾಸವಾಗಿದ್ದಳು. ಅವಳ ಕೋಣೆಯ ಕಿಟಕಿ ಹಾಗೂ ನನ್ನ ಸ್ನೇಹಿತನ ಕೋಣೆಯ ಕಿಟಕಿಗಳು ಎದುರು ಬದುರಾಗಿದ್ದವು. ಒಂದು ರಾತ್ರಿ ನಾವು ನಮ್ಮ ಓದಿನಿಂದ ವಿರಾಮ ತೆಗೆದುಕೊಂಡು ರೂಮಿನ ಕಿಟಕಿಯ ಮುಂದೆ ನಿಂತು ಎದುರಿದ್ದ ರಸ್ತೆಯತ್ತ ನೋಡುತ್ತಿದ್ದೆವು. ಅಷ್ಟರಲ್ಲಿ ಎದುರು ಮನೆಯ ಕೋಣೆಯ ದೀಪ ಬೆಳಗಿತು. ನಾವು ಅತ್ತಲೇ ದಿಟ್ಟಿಸಿದೆವು. ಕಿಟಕಿಯ ಮುಂದೆ ಬಂದು ನಿಂತ ಆ ಯುವತಿ ನಮ್ಮತ್ತ ಕೈಬೀಸಿದಳು. ನಾವೂ ಕೈಬೀಸಿದೆವು. ಖುಷಿಯಿಂದ ನಾವು ಸನ್ನೆ ಮಾತಿನಲ್ಲಿಯೇ ಅವಳೊಂದಿಗೆ ಸಂವಹನ ಮಾಡಿದೆವು. ಅಷ್ಟರಲ್ಲಿ ಅವಳ ತಾಯಿ ಅವಳ ಕೋಣೆಗೆ ಬಂದರು. ಆಕೆ ದೀಪವಾರಿಸಿದಳು. ಅಂದಿನ ನಮ್ಮ ಓದು ಅಲ್ಲಿಗೆ ಮುಕ್ತಾಯವಾಯಿತು. ಈ ರೀತಿ ಸಂವಹನ ಮುಂದಿನ 2 ವಾರ ನಡೆಯಿತು. ಅಂದಿನಿಂದ ನಾವು ಅಭ್ಯಾಸ ಮಾಡುವುದನ್ನು ಬಿಟ್ಟು ಅವಳ ಕಿಟಕಿಯತ್ತ ನೋಡುವುದು, ಅವಳು ಓದುವುದನ್ನು ಬಿಟ್ಟು ನಮ್ಮ ಕಿಟಕಿಯತ್ತ ನೋಡುವುದು, ನಮ್ಮ ರೂಮಿನ ದೀಪಗಳನ್ನು ಆರಿಸುವುದು, ಹತ್ತಿಸುವುದು, ಹೀಗೆ ಮಾಡಿ ಸಂಕೇತ ಕೊಡುವುದು, ಫ್ಲೈಯಿಂಗ್ ಕಿಸ್ ಕೊಡುವುದು ಇತ್ಯಾದಿಗಳನ್ನು ಮಾಡುತ್ತಿದ್ದೆವು. ಹೀಗಾಗಿ ಆ ವರ್ಷ ನಾನು ಗಣಿತದಲ್ಲಿ ಫೇಲಾಗಲೇಬೇಕಾಯಿತು. ಮೇನಕೆಯಂತೆ ಬಂದ ಆ ಯುವತಿ ನನ್ನ ಏಕಾಗ್ರತೆಯನ್ನು ಕೆಡಿಸಿದ್ದರಿಂದಲೇ ನಾನು ಆ ವರ್ಷ ಗಣಿತದಲ್ಲಿ ಫೇಲಾಗಲು ಕಾರಣವಾಗಿರಬಹುದೆಂದು ನನ್ನ ಅನಿಸಿಕೆ. ನಾನು ಅಂತಿಮ BSc ಪರೀಕ್ಷೆಗೆ ಓದುತ್ತಿರುವಾಗ ನಮ್ಮ ಕಾಲೇಜಿನ ಹಾಸ್ಟೆಲ್ಗೆ ಸೇರಿಕೊಂಡಿದ್ದೆ. ಕಳೆದ ವರ್ಷವಾಗಿದ್ದ ಅನುಭವದಿಂದ ಎಚ್ಚೆತ್ತುಕೊಂಡು ಯಾರ ಜೊತೆಯೂ ಕಂಬೈನ್ ಸ್ಟಡಿ ಮಾಡಲಿಲ್ಲ. ನಾನೇ ರಾತ್ರಿ ನಿದ್ದೆಗೆಟ್ಟು ಓದಲಾರಂಭಿಸಿದೆ. ನನ್ನ ಅಕ್ಕಪಕ್ಕದ ಕೋಣೆಯಲ್ಲಿನ ವಿದ್ಯಾರ್ಥಿಗಳೂ ರಾತ್ರಿ ಅಭ್ಯಾಸ ಮಾಡುತ್ತಿದ್ದರು. ಆದರೆ ನಿದ್ರೆ ಮತ್ತು ಆಹಾರ ದೇಹಕ್ಕೆ ಅತ್ಯಂತ ಅವಶ್ಯಕ ವಸ್ತುಗಳಲ್ಲವೇ? ರಾತ್ರಿ ಸುಮಾರು 3 ಗಂಟೆಗೆ ಕಣ್ಣುಗಳನ್ನು ತೆರೆದಿಟ್ಟುಕೊಂಡಿರುವುದು ಅಸಾಧ್ಯವಾಗುತ್ತಿತ್ತು. ಇದು ಸಾಲದೆಂಬಂತೆ ಅದೇ ಸಮಯಕ್ಕೆ ಹೊಟ್ಟೆ ಚುರ್ರೆನ್ನುತ್ತಿತ್ತು. ನಮ್ಮ ಹಾಸ್ಟೆಲಿನ ಬಳಿಯೇ ಒಂದು ತರಕಾರಿ ಮಾರುಕಟ್ಟೆ ಇತ್ತು. ತರಕಾರಿ ಬೆಳೆಗಾರರು ಬೆಳಗಿನ ಜಾವವೇ ತಾವು ಬೆಳೆದ ವಸ್ತುಗಳನ್ನು ಮಾರುಕಟ್ಟೆಗೆ ತರುತ್ತಿದ್ದರು. ಅವರಿಗಾಗಿ ಅಲ್ಲಿ ಒಂದು ಸಣ್ಣ ಇಡ್ಲಿ ಅಂಗಡಿ ತೆರೆದಿತ್ತು. ಆ ಅಂಗಡಿಯವ ಸರಿಯಾಗಿ ಬೆಳಗಿನ 3:30ಕ್ಕೆ ತನ್ನ ಅಂಗಡಿ ತೆರೆಯುತ್ತಿದ್ದ. ಬಿಸಿ ಬಿಸಿ ಇಡ್ಲಿಯನ್ನು ಮಾಡಿಕೊಡುತ್ತಿದ್ದ. ನಾನು ನಿದ್ರೆಯನ್ನು ತಡೆಯಲು ಹಾಗೂ ಹಸಿವೆಯಿಂದ ಪಾರಾಗಲು ನನ್ನ ಹಾಸ್ಟೆಲ್ನಲ್ಲಿ ವಾಸಿಸುತ್ತಿದ್ದ ಕೆಲವು ವಿದ್ಯಾರ್ಥಿಗಳ ಜೊತೆ ಆ ಅಂಗಡಿಗೆ ಹೋಗಿ ಇಡ್ಲಿಯನ್ನು ತಿಂದು ಕಾಫಿ ಕುಡಿದು ಬರುತ್ತಿದ್ದೆ. ನನ್ನ ಕೋಣೆಗೆ ಬರುವಷ್ಟರಲ್ಲಿ ಸುಮಾರು 1/2-3/4 ಗಂಟೆ ವ್ಯಯವಾಗುತ್ತಿತ್ತು. ನನ್ನ ಅಭ್ಯಾಸ ಅಲ್ಲಿಗೆ ಮುಗಿಯುತ್ತಿತ್ತು.
ಆ ವರ್ಷ ನಾನು ಮತ್ತೊಮ್ಮೆ ಗಣಿತದಲ್ಲಿ ಫೇಲ್ ಆದೆ. ನನ್ನ ಅಮೂಲ್ಯವಾದ ಒಂದು ಶೈಕ್ಷಣಿಕ ವರ್ಷ ಏಕಾಗ್ರತೆಯ ಅಭಾವದಿಂದಾಗಿ ವ್ಯರ್ಥವಾಗಿ ಹೋಯಿತು. ಏಕಾಗ್ರತೆ ಎಂದರೆ ನಮ್ಮ ಮನಸ್ಸನ್ನು ನಾವು ಯಾವ ಕೆಲಸವನ್ನು ಮಾಡುತ್ತಿದ್ದೇವೆಯೋ ಅದರ ಮೇಲೆ ಬಹಳ ಕಾಲದವರೆಗೂ ಕೇಂದ್ರೀಕೃತ ಮಾಡಿಟ್ಟುಕೊಳ್ಳುವುದು. ನಾವು ನಮಗೆ ಇಷ್ಟವಾದ ವಿಷಯಗಳ ಬಗ್ಗೆ ಓದುವಾಗಲೂ ಇಷ್ಟವಾದ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಏಕಾಗ್ರತೆಯಿಂದಲೇ ಇರುತ್ತೇವೆ. ಉದಾಹರಣೆಗೆ, ಬಾಹುಬಲಿ ಸಿನಿಮಾ ನೋಡುವಾಗ ಬಹುತೇಕ ಪ್ರೇಕ್ಷಕರ ಮನಸ್ಸು ಸಿನಿಮಾ ಬಿಟ್ಟು ಅತ್ತಿತ್ತ ಸುಳಿಯಲಿಲ್ಲ. ಇದೇ ರೀತಿಯೇ ಒಂದು ಕುತೂಹಲಕಾರಿಯಾದ ಕಾದಂಬರಿಯನ್ನು ನಾವು ಕೈಗೆತ್ತಿಕೊಂಡರೆ ಅದನ್ನು ಮೊದಲಿನಿಂದ ಕೊನೆ ಪುಟದವರೆಗೆ ಒಂದೇ ಬಾರಿ ಓದಿ ಮುಗಿಸುತ್ತೇವೆ ಅಲ್ಲವೇ? ನಾವು ನಮಗೆ ಇಷ್ಟವಾದ ಕ್ರಿಕೆಟ್ ಆಟವನ್ನು ಆಡುತ್ತಿರುವಾಗಲಿ ಅಥವಾ ನೋಡುತ್ತಿರುವಾಗಲಿ ನಮ್ಮ ಮನಸ್ಸು ಆ ಆಟದಿಂದ ಬೇರೆಡೆಗೆ ಕದಲುವುದಿಲ್ಲ. ನಮಗಿಷ್ಟವಾದ ಯಾವುದೇ ಕೆಲಸವನ್ನು ನಾವು ಮಾಡಲು ಹೋಗುವಾಗ ಆ ಕೆಲಸದ ಬಗ್ಗೆಯೇ ನಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸುತ್ತೇವೆ. ಹೀಗಾಗಿ ಏಕಾಗ್ರತೆಯಿಂದಿರುತ್ತೇವೆ. ಆದರೆ ಎಲ್ಲ ಬಾರಿಯೂ ಹೀಗಾಗುವುದಿಲ್ಲ. ನಾವು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆಯುವಾಗ ತರಗತಿಯಲ್ಲಿ ಶಿಕ್ಷಕರು ಪಾಠವನ್ನು ಹೇಳುತ್ತಿದ್ದರೆ ನಮ್ಮ ಮನಸ್ಸು ಬೇರೆಲ್ಲೋ ಹೋಗಿರುತ್ತದೆ. 45 ನಿಮಿಷಗಳ ಪಿರಿಯಡ್ನಲ್ಲಿ ಸುಮಾರು 15-20 ನಿಮಿಷಗಳ ಕಾಲ ನಮ್ಮ ಮನಸ್ಸು ಶಿಕ್ಷಕರು ಹೇಳುವ ಪಾಠದ ಬಗ್ಗೆ ಗಮನಹರಿಸುತ್ತದೆ. ಆನಂತರ ಮನಸ್ಸು ಬೇರೊಂದು ಕಡೆಗೆ ಹೋಗಲು ಪ್ರಾರಂಭ ಮಾಡುತ್ತದೆ. ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇರಬೇಕಾದರೆ ನಮ್ಮ ಮನಸ್ಸನ್ನು ಒಂದು ನಿರ್ದಿಷ್ಟ ಸ್ಥಳದ ಕಡೆ ತದೇಕ ಚಿತ್ತದಿಂದ ಇರುವಂತೆ ನೋಡಿಕೊಳ್ಳಬೇಕು. ಇದು ಒಂದು ರೀತಿಯ ಕೌಶಲ, ಎಲ್ಲರಿಗೂ ಬರುವುದಿಲ್ಲ. ಆ ಕೌಶಲವನ್ನು ಗಳಿಸಬೇಕಾದರೆ ನಾವು ತರಬೇತಿಯನ್ನು ಪಡೆಯಬೇಕಾದ್ದು ಬಹಳ ಅವಶ್ಯಕ. ಈ ತರಬೇತಿಯ ಮೊದಲ ಆಯಾಮವೇ ಏಕಾಗ್ರತೆಯನ್ನು ಕೆಡಿಸುವ ವಸ್ತುಗಳಿಂದ ದೂರವಿರುವುದು. ಇತ್ತೀಚಿನ ದಿನಗಳಲ್ಲಿ ಭೂಮಿಗೆ ಬಂದಿರುವ ನೂತನ ರೀತಿಯ ಮೇನಕೆಯರಾದ ಸೆಲ್ ಫೋನ್ಗಳ ಬಗ್ಗೆ ಎಚ್ಚರದಿಂದಿರಬೇಕು. ಈ ಆಧುನಿಕ ಮೇನಕೆಯರು ತಮ್ಮ ತರಹೇವಾರಿ ರಿಂಗ್ ಟೋನ್ಗಳ ಮೂಲಕ ನಮ್ಮ ಏಕಾಗ್ರತೆಯನ್ನು ಕೆಡಿಸುತ್ತಾರೆ. ಸಾಮಾಜಿಕ ಮಾಧ್ಯಮಗಳಾದ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್ ಮುಂತಾದವುಗಳು ನಮ್ಮ ಏಕಾಗ್ರತೆಗೆ ಭಂಗ ತರುವ ಸಾಧನಗಳೇ ಆಗಿವೆ. ಹೀಗಾಗಿ ನಾವು ಯಾವುದೇ ಗುರುತರ ಕೆಲಸವನ್ನು ಮಾಡುವಾಗಲೂ ಪಾಠವನ್ನು ಅಭ್ಯಾಸ ಮಾಡುವಾಗಲೂ ಇವುಗಳಿಂದ ದೂರವಿರುವುದನ್ನು ಕಲಿಯಲೇಬೇಕು. ನಮ್ಮ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿರಲೇಬೇಕು. ಇದಲ್ಲದೆ ಟಿವಿ, ರೇಡಿಯೋಗಳಿಂದಲೂ ದೂರವಿರಬೇಕು. ಹಸಿವು ಹಾಗೂ ನಿದ್ರೆಯ ನಿಗ್ರಹವನ್ನು ಮಾಡುವುದನ್ನು ಕಲಿಯಬೇಕು. ಇದೆಲ್ಲವನ್ನು ಮಾಡಿದರೂ ಏಕಾಗ್ರತೆ ಬರುತ್ತದೆ ಎನ್ನುವುದು ಗ್ಯಾರಂಟಿ ಇಲ್ಲ. ಏಕೆಂದರೆ ನಾವು ಮನವನ್ನು ಮರ್ಕಟವೆಂದು ಕರೆಯುತ್ತೇವೆ. ಒಂದು ಕೋತಿಯಂತೆ ನಮ್ಮ ಮನವು ಅತ್ತಿಂದಿತ್ತ ಹೊಯ್ದಾಡುತ್ತಲೇ ಇರುತ್ತದೆ. ನಾವು ಯಾವ ವಿಷಯದ ಬಗ್ಗೆ ಗಮನವನ್ನು ಕೇಂದ್ರೀಕರಿಸಬೇಕೋ ಅದನ್ನು ಬಿಟ್ಟು ಬೇರೆ ವಿಷಯಗಳತ್ತಲೇ ನಮ್ಮ ಮನಸ್ಸು ಹರಿಯುತ್ತದೆ. ನಾವು ಮನಸ್ಸನ್ನು ಕೇಂದ್ರೀಕೃತ ಮಾಡುತ್ತಿರುವ ವಿಷಯದ ಬಳಿಗೆ ಮರಳಿ ತರುವುದು ಒಂದು ಕೌಶಲ. ಈ ಕೌಶಲವನ್ನು ನಾವು ಅನುಭವದಿಂದಲೇ ಬೆಳೆಸಿಕೊಳ್ಳಬೇಕು. ಏಕಾಗ್ರತೆಯನ್ನು ವೃದ್ಧಿಸಲು ಅಮೆರಿಕಾದಲ್ಲಿ 3 ರೀತಿಯ ತಂತ್ರಗಳನ್ನು ಹೇಳಿಕೊಡುತ್ತಾರೆ. ಈಗ ನಾನು ಇಲ್ಲಿಯೇ ಇದ್ದೇನೆ ಎಂದು ನಮ್ಮ ಮನಸ್ಸಿಗೆ ತರಬೇತಿ ಕೊಡುವುದು ಇದರಲ್ಲಿ ಮೊದಲನೆಯದು. ನಾವು ಯಾವುದಾದರೂ ಕೆಲಸ ಮಾಡುತ್ತಿರುವಾಗ ನಮ್ಮ ಮನಸ್ಸು ಬೇರೆಡೆಗೆ ಹೊಯ್ದಾಡಿದಾಗ ತಕ್ಷಣ ನಮ್ಮ ಮನಸ್ಸಿಗೆ ನೀನು ಈಗ ಇಲ್ಲಿರುವ ಬಗ್ಗೆ ಚಿಂತಿಸು ಎಂದು ನಾವು ಮಾಡುತ್ತಿರುವ ಕೆಲಸದ ಬಗ್ಗೆ ಗಮನಹರಿಸುವಂತೆ ಮಾಡಬೇಕು. ಉದಾಹರಣೆಗೆ, ನಾವು ಭೌತಶಾಸ್ತ್ರದ ಪಾಠವನ್ನು ಓದುತ್ತಿರುವಾಗ ನಮ್ಮ ಮನಸ್ಸು ಹೊಸದಾಗಿ ಬಿಡುಗಡೆಯಾದ ಸಿನಿಮಾದತ್ತ ಹರಿದಾಗ ನಾವು ಮನಸ್ಸನ್ನು ಮತ್ತೆ ನಮ್ಮ ಅಭ್ಯಾಸದತ್ತ ಮರಳಿ ತರಬೇಕು. 1 ಗಂಟೆಯ ಅವಧಿಯಲ್ಲಿ ಸುಮಾರು 5-6 ಬಾರಿ ನಮ್ಮ ಮನಸ್ಸು ಬೇರೆಡೆಗೆ ಹೋಗಲು ಪ್ರಯತ್ನಿಸುತ್ತದೆ. ಆಗ ಅದನ್ನು ಸ್ವಸ್ಥಾನಕ್ಕೆ ಎಳೆದು ತರುವುದು ಮೊದಲ ತಂತ್ರ. ಎರಡನೇ ತಂತ್ರವನ್ನು ನಾವು ಜೇಡರ ಬಲೆಯ ತಂತ್ರ ಎಂದು ಕರೆಯಬಹುದು. ಇದು ಹೀಗಿದೆ: ಜೇಡವೊಂದು ಹೆಣೆದಿರುವ ಬಲೆಯ ಹತ್ತಿರಕ್ಕೆ ನಾವು ಯಾವುದಾದರೂ ವಸ್ತುವನ್ನು ತೆಗೆದುಕೊಂಡು ಹೋದಾಗ ಜೇಡ ತನ್ನ ಬಲೆಗೆ ಯಾವುದೋ ವಸ್ತು ಬಿದ್ದಿದೆ ಎಂದು ಗ್ರಹಿಸಿ ಆ ಜಾಗಕ್ಕೆ ಓಡಿ ಬರುತ್ತದೆ.
ಬಲೆಯಲ್ಲಿ ಏನೂ ಬಿದ್ದಿರದೆ ಹೋದದ್ದನ್ನು ಕಂಡು ಅದು ಸುಮ್ಮನಾಗುತ್ತದೆ. ನಾವು ಎರಡನೇ ಬಾರಿಯೂ ಹಾಗೆಯೇ ಮಾಡಿದಾಗ ಜೇಡ ಮತ್ತೆ ಆ ಜಾಗಕ್ಕೆ ಬಂದು ನೋಡುತ್ತದೆ. ಆಗಲೂ ಏನೂ ಇಲ್ಲವೆಂದು ಸ್ವಸ್ಥಾನಕ್ಕೆ ಮರಳುತ್ತದೆ. ಆದರೆ ಮೂರನೆಯ ಬಾರಿಯೂ ಹಾಗೆ ಮಾಡಿದರೆ ಜೇಡ ತನ್ನ ಸ್ಥಾನದಿಂದ ಕದಲುವುದೇ ಇಲ್ಲ. ಇದೇ ತರಹವೇ ನಾವು ಯಾವುದಾದರೂ ಕೆಲಸವನ್ನು ಮಾಡುತ್ತಿರುವಾಗ ನಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಭಂಗ ತರುವ ವಸ್ತುಗಳ ಬಗ್ಗೆ ದೂರವಿಡುವಂತೆ ಪ್ರಯತ್ನಿಸಬಹುದು. ಉದಾಹರಣೆಗೆ, ನಾವು ಅಭ್ಯಾಸ ಮಾಡುತ್ತಿರುವಾಗ ನಮ್ಮ ಕೋಣೆಗೆ ಯಾರಾದರೂ ಬಂದರೆ ನಾವು ಅತ್ತ ದೃಷ್ಟಿ ಹಾಯಿಸದಂತೆ ನಮ್ಮ ಮನಸ್ಸಿಗೆ ತರಬೇತಿ ಕೊಡಬಹುದಾಗಿದೆ. ಅದೇ ರೀತಿಯೇ ನಾವು ಈಗ ನೀನು ಅತ್ತಿತ್ತ ನೋಡಬೇಡ, ಅಭ್ಯಾಸದತ್ತ ಗಮನ ಕೊಡು ಎಂದು ನಮ್ಮ ಮನಸ್ಸಿಗೆ ಆದೇಶ ಮಾಡಿದರೆ ಮನಸ್ಸು ಅಭ್ಯಾಸದತ್ತ ಗಮನ ಕೊಡಬಹುದು. ಉದಾಹರಣೆಗೆ, ನಮ್ಮೆಲ್ಲರ ಮನಸ್ಸಿಗೂ ಜೋರಾದ ಶಬ್ದಗಳಿಂದ ಭಂಗ ಉಂಟಾಗುತ್ತದೆ. ರೈಲಿನ ಎಂಜಿನ್ ಜೋರಾಗಿ ಹಾರ್ನ್ ಮಾಡಿದಾಗ ನಾವು ಅತ್ತಲೇ ನೋಡುತ್ತೇವೆ. ಆದರೆ ನಾವು ರೈಲಿನ ಶಬ್ದವನ್ನು ಕೇಳಿದರೂ ಕೇಳದಂತೆ ಇರಬಹುದು. ರೈಲು ಹಳಿಯ ಪಕ್ಕದಲ್ಲಿ ವಾಸಿಸುವ ಯಾರನ್ನಾದರೂ ಕೇಳಿ ನೋಡಿ. ಅವರ ಏಕಾಗ್ರತೆಗೆ ರೈಲಿನ ಎಂಜಿನ್ನಿನ ಹಾರ್ನ್ ಆಗಲಿ, ರೈಲು ಹಳಿಗಳ ಮೇಲೆ ಚಲಿಸುವಾಗ ಆಗುವ ಚುಕುಬುಕು ಶಬ್ದವಾಗಲಿ ಭಂಗ ತರುವುದೇ ಇಲ್ಲ. ಏಕೆಂದರೆ ಪದೇ ಪದೇ ಆ ಶಬ್ದವನ್ನು ಕೇಳಿರುವುದರಿಂದ ಶಬ್ದವನ್ನು ಕೇಳಿಯೂ ಕೇಳದಂತೆ ನಮ್ಮ ಮನಸ್ಸು ತಯಾರಾಗಿರುತ್ತದೆ. ಇದೇ ರೀತಿಯೇ ನಾವು ಹೊರಗಡೆ ಬರುವ ಹಲವಾರು ಭಂಗಗಳ ಬಗ್ಗೆ ಮನಸ್ಸು ಗಮನ ಹರಿಸದಂತೆ ಮಾಡಿ ನಾವು ಏನನ್ನು ಮಾಡುತ್ತೇವೆಯೋ ಅದೇ ವಿಷಯದ ಬಗ್ಗೆ ಮನಸ್ಸನ್ನು ಕೇಂದ್ರೀಕರಿಸಿ ನಮ್ಮ ಏಕಾಗ್ರತೆಗೆ ಭಂಗ ಬರದಂತೆ ನೋಡಿಕೊಳ್ಳಬಹುದಾಗಿದೆ. ಇನ್ನು ಏಕಾಗ್ರತೆಯನ್ನು ರೂಪಿಸುವ ಮೂರನೆಯ ವಿಧಾನವೆಂದರೆ, ನಾವು ಇಂತಹ ಸಮಯದಲ್ಲೇ ಇಂತಹ ಕೆಲಸವನ್ನು ಮಾಡಿ ಮುಗಿಸಬೇಕು ಎಂದು ಕಟ್ಟುನಿಟ್ಟಿನ ವೇಳಾಪಟ್ಟಿಯನ್ನು ಹಾಕಿಕೊಳ್ಳುವುದು. ಸಮಯದ ಪಾಬಂದಿ ಇರುವಾಗ ನಮ್ಮ ಏಕಾಗ್ರತೆಗೆ ಭಂಗ ಬರುವುದಿಲ್ಲ. ಉದಾಹರಣೆಗೆ, ಗೃಹಿಣಿಯೊಬ್ಬಳು ಪ್ರತಿದಿನ ಬೆಳಗ್ಗೆ 6ರಿಂದ 6:15 ಗಂಟೆಯ ನಡುವೆ ತನ್ನ ಗಂಡ ಹಾಗೂ ಮಕ್ಕಳಿಗೆ ಟಿಫನ್ ಬಾಕ್ಸ್ ತಯಾರಿ ಮಾಡಲೇಬೇಕಾದಾಗ ಮನೆಯ ಟಿವಿಯಲ್ಲಿ ಆಕೆಗೆ ಇಷ್ಟವಾದ ಕಾರ್ಯಕ್ರಮ ಬಂದರೂ ಆಕೆಯ ಮನವು ಅತ್ತ ಸುಳಿಯುವುದೇ ಇಲ್ಲ. ಹೀಗೆ ನಮ್ಮ ಮನವನ್ನು ನಾವು ತರಬೇತಿಗೊಳಿಸಿ ಏಕಾಗ್ರತೆಯಿಂದ ಭಂಗ ಬರದಂತೆ ನೋಡಿಕೊಳ್ಳಬಹುದು. ಏಕಾಗ್ರತೆಯಿಂದ ನಾವು ಮಾಡುವ ಎಲ್ಲ ಕೆಲಸಗಳು ಉತ್ತಮ ಫಲವನ್ನೇ ಕೊಡುವುದರಿಂದ ನಾವು ಏಕಾಗ್ರತೆಗೆ ಭಂಗ ತರುವಂತಹ ಎಲ್ಲದರಿಂದಲೂ ದೂರವಿರಬೇಕು. ನಮ್ಮ ಏಕಾಗ್ರತೆಯನ್ನು ವೃದ್ಧಿಸಲು ನಾವು ಯೋಗಾಭ್ಯಾಸ ಹಾಗೂ ಧ್ಯಾನವನ್ನು ಮಾಡಬಹುದಾಗಿದೆ. ಅತಿ ಆಸೆ ಗತಿ ಕೇಡು. ಒಂದು ಹಳ್ಳಿಯಲ್ಲಿ ತೀರಾ ಬಡವನಾಗಿರುವ ಒಬ್ಬ ವ್ಯಕ್ತಿ ಇರುತ್ತಾನೆ. ಆತ ಕಾಡಿನಲ್ಲಿ ಅಲೆದು ಸಿಕ್ಕ ಹಣ್ಣು ಹಂಪಲುಗಳನ್ನು ತಂದು ಸ್ವಲ್ಪ ತನಗೆ ಹಾಗೂ ತನ್ನ ಕುಟುಂಬದವರಿಗೆ ಇಟ್ಟುಕೊಂಡು ಉಳಿದದ್ದನ್ನು ಮಾರಿ ಜೀವನವನ್ನು ಸಾಗಿಸುತ್ತಿರುತ್ತಾನೆ. ಒಂದು ದಿನ ಆತ ಕಾಡಿಗೆ ಹೋದಾಗ ಮರವೊಂದರ ಕೆಳಗೆ ಬಿದ್ದಿದ್ದ ಪಕ್ಷಿಯೊಂದನ್ನು ನೋಡುತ್ತಾನೆ. ಈ ಪಕ್ಷಿ ಸತ್ತು ಹೋಗಿದೆ ಎಂದು ಭಾವಿಸಿ ಅದನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ಇದನ್ನೇ ಆಹಾರವೆಂದು ಸೇವಿಸಬಹುದು ಎಂಬ ಉದ್ದೇಶದಿಂದ ಆತ ಆ ಪಕ್ಷಿಯನ್ನು ಕೈಗೆತ್ತಿಕೊಳ್ಳುತ್ತಾನೆ. ಆದರೆ ಆ ಪಕ್ಷಿ ಇನ್ನೂ ಜೀವಂತವಿದ್ದು ನಿತ್ರಾಣವಾಗಿರುತ್ತದೆ. ಅದರ ಮೇಲೆ ಮರುಕಗೊಂಡ ಆ ವ್ಯಕ್ತಿ ಪಕ್ಷಿಯನ್ನು ಮನೆಗೆ ತಂದು ಮನೆಯಲ್ಲಿದ್ದ ಅಲ್ಪ ಸ್ವಲ್ಪ ಕಾಳುಗಳನ್ನು ಅದಕ್ಕೆ ಕೊಟ್ಟು ಉಪಚಾರ ಮಾಡುತ್ತಾನೆ. 4-5 ದಿನಗಳ ಉಪಚಾರದ ನಂತರ ಆ ಪಕ್ಷಿ ಸುಧಾರಿಸಿಕೊಳ್ಳುತ್ತದೆ. ನಾನಿನ್ನು ಹೋಗುತ್ತೇನೆ, ನೀನು ನನಗೆ ತೋರಿಸಿದ ಕರುಣೆಗೆ ನಾನು ಋಣಿಯಾಗಿದ್ದೇನೆ ಎಂದು ಹೇಳಿ ತನ್ನ ರೆಕ್ಕೆಯಲ್ಲಿದ್ದ ಒಂದು ಪುಕ್ಕವನ್ನು ಅವನಿಗೆ ಕೊಟ್ಟು, ಇದು ಬಂಗಾರದ ಪುಕ್ಕ, ಇದನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ಸುಖವಾಗಿ ಜೀವಿಸು ಎಂದು ಹೇಳಿ ಅದು ಹಾರಿ ಹೋಗುತ್ತದೆ. ಆ ವ್ಯಕ್ತಿ ಪುಕ್ಕವನ್ನು ತೆಗೆದುಕೊಂಡು ಪಟ್ಟಣದಲ್ಲಿರುವ ಅಂಗಡಿಗೆ ಹೋಗುತ್ತಾನೆ. ಆ ಪುಕ್ಕವನ್ನು ಮಾರಾಟ ಮಾಡಿದಾಗ ಅವನಿಗೆ ಹೇರಳ ಹಣ ಬರುತ್ತದೆ. ಸಂತಸಗೊಂಡ ಆ ವ್ಯಕ್ತಿ ಬಂದ ಹಣದಲ್ಲಿ ಸುಖದಿಂದ ಜೀವಿಸುತ್ತಿರುತ್ತಾನೆ. ಆ ಪಕ್ಷಿಯಾದರೋ ಉಪಕಾರವನ್ನು ಮರೆಯದಂತಹ ಪಕ್ಷಿಯಾಗಿರುತ್ತದೆ. 3 ತಿಂಗಳಿಗೊಮ್ಮೆ ಅದು ಆ ವ್ಯಕ್ತಿಯ ಮನೆಗೆ ಬಂದು ತನ್ನ ಒಂದು ಚಿನ್ನದ ಪುಕ್ಕವನ್ನು ಅವನಿಗೆ ಕೊಡುತ್ತಾ ಹೋಗುತ್ತಿರುತ್ತದೆ. ಇದರಿಂದಾಗಿ ಆ ಬಡವ ಬೇಗನೆ ಶ್ರೀಮಂತನಾಗುತ್ತಾನೆ.
ಹೊಲ ಮನೆ ಆಭರಣಗಳು ಆಳು ಕಾಳುಗಳನ್ನು ಹೊಂದುತ್ತಾನೆ. ಹೀಗಿರಬೇಕಾದರೆ ಆ ವ್ಯಕ್ತಿಯ ಮನದಲ್ಲಿ ಒಂದು ಕೆಟ್ಟ ಯೋಚನೆ ಬರುತ್ತದೆ. ಈ ಪಕ್ಷಿ ಕೇವಲ 3 ತಿಂಗಳಿಗೊಮ್ಮೆ ಮಾತ್ರ ಬರುತ್ತದೆ. ಒಂದು ವೇಳೆ ಇದನ್ನು ಬಂಧಿಸಿ ನನ್ನ ಮನೆಯಲ್ಲಿಯೇ ಹಿಡಿದಿಟ್ಟುಕೊಂಡರೆ ಪ್ರತಿದಿನವೂ ಅದರ ಚಿನ್ನದ ಪುಕ್ಕವನ್ನು ಕಿತ್ತು ಬೇಕಾದಷ್ಟು ಹಣವನ್ನು ಗಳಿಸಬಹುದಲ್ಲ ಎಂಬ ದುರಾಸೆ ಅವನಿಗಾಗುತ್ತದೆ. ಆತ ಆ ಪಕ್ಷಿ ತನ್ನ ಮನೆಗೆ ಬರುವ ದಿನ ಬಲೆಯನ್ನು ಹಾಕಿ ಪಕ್ಷಿಯನ್ನು ಹಿಡಿಯುತ್ತಾನೆ. ಅನಂತರ ಬಲವಂತದಿಂದ ಆ ಪಕ್ಷಿಯ ಪುಕ್ಕವನ್ನು ಕೀಳುತ್ತಾನೆ. ಅದನ್ನು ಅಂಗಡಿಗೆ ತೆಗೆದುಕೊಂಡು ಹೋದಾಗ ಈ ಪುಕ್ಕಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ, ಇದು ಕೇವಲ ಹಕ್ಕಿಯ ಪುಕ್ಕ, ಇದರಲ್ಲಿ ಚಿನ್ನವಿಲ್ಲ ಎನ್ನುತ್ತಾನೆ ಅಂಗಡಿಯವನು. ನಿರಾಸೆಯಾದ ಆ ವ್ಯಕ್ತಿ ಮನೆಗೆ ಬಂದು ಆ ಪಕ್ಷಿಯನ್ನು, ಇಷ್ಟು ದಿನ ನೀನು ಕೊಡುತ್ತಿದ್ದ ಪುಕ್ಕಕ್ಕೆ ಬೆಲೆ ಬರುತ್ತಿತ್ತು, ಇಂದು ಏಕೆ ಬರಲಿಲ್ಲ ಎಂದು ಕೇಳುತ್ತಾನೆ. ಆಗ ಆ ಪಕ್ಷಿ, ಇಷ್ಟು ದಿನ ನಾನು ಸ್ವಯಂಪೂರ್ವಕವಾಗಿ ಆ ಪುಕ್ಕವನ್ನು ನಿನಗೆ ಕೊಡುತ್ತಿದ್ದೆ, ಹೀಗಾಗಿ ಅದು ಚಿನ್ನವಾಗುತ್ತಿತ್ತು. ಈಗ ನಿನ್ನ ಬಳಿ ಇರುವುದು ನೀನು ಬಲವಂತವಾಗಿ ನನ್ನ ರೆಕ್ಕೆಯಿಂದ ಕಿತ್ತ ಪುಕ್ಕ, ಅದಕ್ಕೆ ನನ್ನ ರಕ್ತ ಹತ್ತಿದೆ, ಹೀಗಾಗಿ ಅದು ಚಿನ್ನವಾಗಲಿಲ್ಲ ಎಂದಾಗ ಆತ ತಾನು ಮಾಡಿದ ಕೆಟ್ಟ ಕಾರ್ಯಕ್ಕೆ ಪಶ್ಚಾತ್ತಾಪವನ್ನು ಪಟ್ಟು ಆ ಹಕ್ಕಿಯನ್ನು ಬಿಡುಗಡೆ ಮಾಡುತ್ತಾನೆ. ಬಿಡುಗಡೆ ಮಾಡಿದ ನಂತರವೂ ಅವನ ಉಪಕಾರವನ್ನು ಮರೆಯದ ಆ ಪಕ್ಷಿ ಕಾಲಕಾಲಕ್ಕೆ ಅವನ ಮನೆಗೆ ಬಂದು ಅವನಿಗೆ ಚಿನ್ನದ ಪುಕ್ಕವನ್ನು ಕೊಡುವುದನ್ನು ಮುಂದುವರಿಸುತ್ತದೆ. ಈ ಕಥೆಯಲ್ಲಿ 2 ನೀತಿಗಳನ್ನು ನಾವು ಕಾಣಬಹುದು. ಒಂದು, ಉಪಕಾರದ ಸ್ಮರಣೆಯನ್ನು ಮಾಡುವುದು, ಹಾಗೂ 2ನೆಯದು ದುರಾಸೆಯನ್ನು ಪಡೆದೇ ಇರುವುದು. ಆಸೆ ಪಡುವುದು ತಪ್ಪಲ್ಲ, ಅದೊಂದು ಸಹಜವಾದ ಗುಣ. ಎಲ್ಲರೂ ಆಸೆಯನ್ನು ಪಡಲೇಬೇಕು. ಯಾವುದೇ ಆಸೆಯು ನಮಗಿಲ್ಲದಿದ್ದರೆ ನಾವು ಸನ್ಯಾಸಿಗಳಾಗುತ್ತೇವೆ. ನಾವು ಯಾವುದನ್ನು ಲಭಿಸಿಕೊಳ್ಳಲು ಹೆಚ್ಚಿನ ಆಸೆಯನ್ನು ಪಡುತ್ತೇವೆ ಎಂದು ಯೋಚಿಸಿದರೆ ಈ ಕೆಳಕಂಡವು ಪ್ರಮುಖ ಸ್ಥಾನವನ್ನು ಪಡೆಯುತ್ತವೆ. 1. ಹಣದಿಂದ ಲಭ್ಯವಾಗುವ ವಸ್ತುಗಳಾದ ಮನೆ, ಕಾರು, ಜಮೀನು, ಆಭರಣಗಳು, ಬಟ್ಟೆ ಬರೆ, ಪ್ರವಾಸ ಇತ್ಯಾದಿ. 2. ಅಧಿಕಾರದಿಂದ ಲಭ್ಯವಾಗುವ ಉನ್ನತ ಸ್ಥಾನಮಾನ ಮತ್ತು ಇದರಿಂದ ಇನ್ನೊಬ್ಬರ ಮೇಲೆ ಪ್ರಭುತ್ವವನ್ನು ಸಾಧಿಸುವಂತಹ ಅವಕಾಶ. 3. ಆಯುಸ್ಸು ಹಾಗೂ ಆರೋಗ್ಯ. 4. ಉತ್ತಮ ಗುಣದ ಪತಿ, ಪತ್ನಿ, ಮಕ್ಕಳು, ಗೆಳೆಯರು. ಇವೆಲ್ಲವನ್ನೂ ಹೊಂದಲು ಆಸೆಯನ್ನು ಪಡುವುದು ಸ್ವಾಭಾವಿಕವೇ. ದುರಾಸೆ ಎಂದರೆ ನಾವು ಆಸೆಪಟ್ಟುದನ್ನು ಲಭಿಸಿಕೊಂಡ ನಂತರವೂ ನಮಗೆ ತೃಪ್ತಿ ಇರದೆ ಇನ್ನೂ ಬೇಕೆಂದು ಹಂಬಲಿಸುವುದು. ಉದಾಹರಣೆಗೆ, ನಾವು ಕಾರೊಂದನ್ನು ಇಟ್ಟುಕೊಳ್ಳಬೇಕು ಎಂದು ಆಸೆ ಪಡುತ್ತೇವೆ. ಮಾರುತಿ ಕಾರನ್ನು ಕೊಳ್ಳಲು ನಮಗೆ ಸಾಧ್ಯವಾಗುತ್ತಿರುತ್ತದೆ. ಆದರೆ ಅದನ್ನು ಕೊಂಡ ನಂತರವೂ ನಮಗೆ ತೃಪ್ತಿ ಇರುವುದಿಲ್ಲ. ನನ್ನ ಗೆಳೆಯನ ಬಳಿ ಸ್ಕೋಡಾ ಕಾರಿದೆ, ಅದು ಮಾರುತಿಗಿಂತಲೂ ಉತ್ತಮವಾದದ್ದು ಹಾಗೂ ಬೆಲೆ ಬಾಳುವಂತಹದು. ನಾವು ಅದಕ್ಕಿಂತ ಹೆಚ್ಚಿನ ಬೆಲೆಯ ಕಾರಾದ ಮರ್ಸಿಡಿಸ್ ಬೆಂಜ್ ಕಾರನ್ನು ಹೊಂದಬೇಕು ಎಂದು ಹಂಬಲಿಸುತ್ತೇವೆ. ಅಂದರೆ ನಾವು ಆಸೆಪಟ್ಟ ವಸ್ತುವನ್ನು ಲಭಿಸಿಕೊಂಡ ನಂತರವೂ ನಮ್ಮ ಮನ ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಸ್ತು ಬೇಕು ಎಂದು ಹಂಬಲಿಸುತ್ತದೆ. ಇದಲ್ಲದೆ ಒಂದು ಕಾರಿನಿಂದ ನಮಗೆ ತೃಪ್ತಿಯಾಗುವುದಿಲ್ಲ. ನನ್ನ ಹೆಂಡತಿಗೊಂದು ಕಾರು, ಮಗನಿಗೆ ಒಂದು ಕಾರು, ಮಗಳಿಗೊಂದು ಕಾರು ಖರೀದಿಸಬೇಕು ಎಂದು ಯೋಚಿಸುತ್ತೇವೆ. ಇದೇ ದುರಾಸೆ. ಇದನ್ನು ಲೋಭವೆಂದೂ ಕರೆಯಲಾಗುತ್ತದೆ. ಲೋಭವನ್ನು ನಮ್ಮ ಶಾಸ್ತ್ರಗಳಲ್ಲಿ 3ನೆಯ ಮಹಾಶತ್ರು ಎಂದು ಕರೆಯಲಾಗುತ್ತದೆ. ನಮ್ಮ ಆಸೆಗಳಿಗೂ ಅವಶ್ಯಕತೆಗಳಿಗೂ ಹೊಂದಾಣಿಕೆಯೇ ಇರದಾಗ ದುರಾಸೆ ಉದ್ಭವವಾಗುತ್ತದೆ. ದರ್ಶಿನಿ ಹೋಟೆಲ್ಲಿನ ಕಾಫಿ ಕುಡಿಯುವುದು ನಮಗೆ ಬೇಕಾಗುವುದಿಲ್ಲ. ಪಂಚತಾರಾ ಹೋಟೆಲ್ನಲ್ಲಿಯೇ ಕಾಫಿ ಸೇವಿಸಬೇಕು ಎಂದು ಬಯಸುತ್ತೇವೆ. 2 ರೂಮಿನ ಫ್ಲ್ಯಾಟ್ ನಮಗೆ ಸಾಲುವುದಿಲ್ಲ. ನಾವು ಅರಮನೆಯಂತಹ ಬಂಗಲೆಯಲ್ಲಿರಬೇಕೆಂದು ಅಪೇಕ್ಷಿಸುತ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ಇನ್ನೊಬ್ಬನ ಬಳಿ ಇರುವುದು ನಮ್ಮ ಬಳಿ ಇರದಿದ್ದರೆ ನಾವು ಅದಕ್ಕಾಗಿ ಮರುಗುತ್ತೇವೆ. ಆ ವಸ್ತುವನ್ನು ನಾವೂ ಲಭಿಸಿಕೊಳ್ಳಲು ಮಿತಿಮೀರದ ಪ್ರಯತ್ನಗಳನ್ನು ಮಾಡುತ್ತೇವೆ. ಆ ವಸ್ತುವಿರುವ ವ್ಯಕ್ತಿಯಿಂದ ಅದನ್ನು ಕಸಿಯಲೂ ಒಮ್ಮೊಮ್ಮೆ ಹೆಸುವುದಿಲ್ಲ. ದುರಾಸೆ ಇರುವವರ ಮೊದಲ ಲಕ್ಷಣವೆಂದರೆ ಅವರು ತುಂಬಾ ಸ್ವಾರ್ಥಿಗಳಾಗಿರುತ್ತಾರೆ. ಸದಾಕಾಲವೂ ನಾನು, ನನ್ನದು ಎನ್ನುತ್ತಿರುತ್ತಾರೆ. ಬೇರೆಯವರ ಭಾವನೆಗಳು, ಅವಶ್ಯಕತೆಗಳು ಹಾಗೂ ಬೇಕುಬೇಡಗಳ ಬಗ್ಗೆ ಅವರಿಗೆ ತಿರಸ್ಕಾರವಿರುತ್ತದೆ. ದುರಾಸೆ ಮತ್ತು ಅಸೂಯೆ ಇವೆರಡೂ ಅವಳಿ ಸೋದರರು ಇದ್ದಂತೆ. ತಾನು ಇನ್ನೂ ಹೆಚ್ಚು ಆಸ್ತಿಯನ್ನು ಹಾಗೂ ಇನ್ನೂ ಹೆಚ್ಚು ಅಧಿಕಾರವನ್ನು ಗಳಿಸಬೇಕು ಎನ್ನುವುದು ದುರಾಸೆಯ ಲಕ್ಷಣವಾದರೆ, ಅಸೂಯವಂತರು
ಇನ್ನೊಬ್ಬರ ಆಸ್ತಿಯನ್ನು ತಾವು ಲಪಟಾಯಿಸಬೇಕು ಎಂದು ಆಶಿಸುತ್ತಾರೆ. ದುರಾಸೆಗಾರರಿಗೆ ಅನುಭಾವ ಹಾಗೂ ಅನುಕಂಪ ಇರುವುದಿಲ್ಲ. ಇನ್ನೊಬ್ಬರಿಗೆ ತೊಂದರೆ ಕೊಡುವುದು ಅವರಿಗೆ ಸುಖವನ್ನು ತರುತ್ತದೆ. ಹೀಗಾಗಿ ಅವರೊಡನೆ ವ್ಯವಹರಿಸುವುದು ತೀರಾ ಕಷ್ಟಕರವಾಗಿರುತ್ತದೆ. ದುರಾಸೆ ಪಡುವವರಿಗೆ ಏನು ಲಭ್ಯವಾದರೂ ತೃಪ್ತಿಯೇ ಇರುವುದಿಲ್ಲ. ನನ್ನ ತಟ್ಟೆಯಲ್ಲಿ ಇರುವ ಆಹಾರವಲ್ಲದೆ ಬೇರೊಬ್ಬರ ತಟ್ಟೆಯಲ್ಲಿರುವ ಆಹಾರವೂ ನನಗೇ ಬೇಕು ಎಂದು ಅವರು ಬಯಸುತ್ತಾರೆ. ಎಲ್ಲವೂ ನನಗೇ ಬರಬೇಕು, ಬೇರೊಬ್ಬರಿಗೆ ಏನೂ ಕೂಡದು ಎನ್ನುವುದು ಅವರ ಜಾಯಮಾನ. ಅವರು ಬೇರೊಬ್ಬರು ಮಾಡಿದ ಕೆಲಸವನ್ನು ತಾವೇ ಮಾಡಿದೆ ಎಂದು ಹೇಳಿ ಶಹಬಾಸ್ಗಿರಿ ಪಡೆಯುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಸುಳ್ಳು ಹೇಳಲು ಹೆಸುವುದಿಲ್ಲ. ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಅವರು ಇತರರನ್ನು ಬಲಿಪಶುಗಳನ್ನಾಗಿ ಮಾಡಲು ಹಿಂಜರಿಯುವುದಿಲ್ಲ. ಉದಾಹರಣೆಗೆ, ಒಂದು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ತನ್ನ ಸಂಬಳ ಜಾಸ್ತಿಯಾದರೆ ಸಾಕು, ತನ್ನ ಅಧೀನದಲ್ಲಿ ಕೆಲಸ ಮಾಡುವವರಿಗೆ ವೇತನ ವೃದ್ಧಿಯಾಗದಿದ್ದರೂ ಪರವಾಗಿಲ್ಲ ಎಂದು ಯೋಚಿಸುತ್ತಾನೆ. ಸಂಸ್ಥೆ ಲಾಭವನ್ನು ಗಳಿಸಿದರೆ ಆ ಲಾಭಕ್ಕೆ ತಾನೇ ಕಾರಣ ಎನ್ನುತ್ತಾನೆ. ದುರಾಸೆಗಾರರ ಅಹಂಕಾರಕ್ಕೂ ಮಿತಿಯೇ ಇರುವುದಿಲ್ಲ. ಅವರು ತನಗಿಂತ ಕಿರಿಯರನ್ನು ಕಾಲ ಕಸದಂತೆ ಕಾಣುತ್ತಾರೆ. ದುರಾಸೆಗಾರರಿಗೆ ದೂರದೃಷ್ಟಿಯ ಅಭಾವವಿರುತ್ತದೆ. ಅವರ ಬೇಕು ಬೇಡಗಳು ಕ್ಷಣಿಕ. ಆ ಸಮಯದಲ್ಲಿ ಲಭಿಸುವಂತಹ ಲಾಭಗಳತ್ತ ಮಾತ್ರ ಅವರ ದೃಷ್ಟಿ ಕೇಂದ್ರೀಕೃತವಾಗಿರುತ್ತದೆ. ನನ್ನಲ್ಲಿ ಇರುವುದು ನನಗೆ ಸಾಕಾಗುವುದಿಲ್ಲ ಎಂಬ ನಿರಂತರ ಭಯದಿಂದ ಅವರು ತೊಳಲುತ್ತಾರೆ. ಹೀಗಾಗಿ ಅವರಿಗೆ ಮನಃಶಾಂತಿ